ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಕೊನೆಯಾಯ್ತು ಅಂದುಕೊಳ್ಳೋ ಹೊತ್ತಿಗೆ ಅಗಿನ್ ಯುದ್ಧ ಪ್ರಾರಂಭ ಆಗಿದೆ. ಮತ್ತೆ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಸಹಜವಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ಆತಂಕ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಹಾರ್ಮುಜ್ ಯುದ್ಧ ಮತ್ತೆ ಮುಂದುವರಿತಾ ಇದೆ. ಹಾರ್ಮುಜ್ ಜಲಸಂಧಿ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಮೆರಿಕ ಮುಂದಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಅದನ್ನ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಇವತ್ತಿನಿಂದಲೇ ಹಾರ್ಮುಜ್ ಬಂದ್ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನುವಂತಹ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪ ಮಾಡಿದ್ದಾರೆ. ಇರಾನ್ನ ಜಲಬಾಂಬ್ಗಳನ್ನ ನಾಶ ಮಾಡ್ಬಿಡ್ತೀವಿ ಅನ್ನುವಂತಹ ಎಚ್ಚರಿಕೆ, ಈ ಕ್ಷಣದಿಂದಲೇ ಹಾರ್ಮುಜ್ಗೆ ದಿಗ್ಬಂಧನ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದ್ದಾರೆ. ಎಚ್ಚರಿಕೆ ಕೊಟ್ಟು ಫೀಲ್ಡ್ಗಿಳಿದಿದ್ದಾರೆ ಅಮೆರಿಕ ಸೇನಾ ಪಡೆಯವರು. ಟ್ರಂಪ್ ಅವರ ಆದೇಶದ ಮೇರೆಗೆ ಹಾರ್ಮುಜ್ ವಶಕ್ಕೆ ಪಡೆದು ಬಂದ್ ಮಾಡ್ಬಿಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದೆ ತಡ ಸೇನೆ ಕೂಡ ಸರ್ವಸನ್ನದ್ಧ ಆಗಿದೆ, ಫೀಲ್ಡ್ಗಿಳಿದಿದೆ. ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಇರಾನ್ ವಿರುದ್ಧ ಮತ್ತು ಹಾರ್ಮುಜ್ ಜಲಸಂಧಿಯ ವಿರುದ್ಧ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಂಪ್ಲೀಟ್ ಹಾರ್ಮುಜ್ ಜಲಸಂಧಿ ಇರಾನ್ನ ಕೈವಶದಲ್ಲಿತ್ತು. ಬಟ್ ಈಗ ಡೋಂಟ್ ವರಿ, ನೀವು ಮಾತ್ರ ಬಂದ್ ಮಾಡೋದಲ್ಲ, ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿಯನ್ನ ನಾವು ವಶಕ್ಕೆ ಪಡೆದುಕೊಳ್ತೀವಿ ಅಂತ ಅಮೆರಿಕ ಅಧ್ಯಕ್ಷರ ಎಚ್ಚರಿಕೆ. ಕಾರಣ ಇಷ್ಟೇ, ಸಂಧಾನ ಸಭೆಗಳು ವಿಫಲ ಆಗಿರುವ ಕಾರಣ. ಇರುವ ಷರತ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಷ್ಟ್ರಗಳ ಮಧ್ಯೆ ಒಮ್ಮತ ಬರದೇ ಇರೋ ಕಾರಣದಲ್ಲಿ ಅಗೇನ್ ಯುದ್ಧ ಮುಂದುವರಿಸ್ತೀವಿ ಅಂತ ಎರಡು ರಾಷ್ಟ್ರಗಳು ಪಣ ತೊಟ್ಟು ನಿಂತಿದೆ. ಹಂಗಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಅಗೇನ್ ಆತಂಕದ ಪರಿಸ್ಥಿತಿ. ಕಾರಣ ಹಾರ್ಮುಜ್ ಜಲಸಂಧಿ ಬಂದ್ ಆಗ್ತಾ ಇರೋದ್ರಿಂದ LPG, ಪೆಟ್ರೋಲ್, ಡೀಸೆಲ್, ತೈಲ ಸಾಗಾಟ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿ ಹೋದ್ರೆ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ, ಸಪ್ಲೈ ನಿಂತು ಹೋಗುತ್ತೆ, ಅಭಾವ ಸೃಷ್ಟಿಯಾಗುವ ಸಾಧ್ಯತೆಗಳಿದೆ. ಹಂಗಾಗಿ ಆತಂಕ ಶುರುವಾಗ್ತಾ ಇರೋದು.